ಹಾಯ್ ಎವ್ರಿವನ್, ನಾನಿವತ್ತು ನಿಮಗೆ ತುಂಬ ಟೇಸ್ಟಿಯಾಗಿರುವಂತಹ ಒಂದು ಪೆಪ್ಪರ್ ಡ್ರೈನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು 5 ಈರುಳ್ಳಿ ತಗೊಂಡಿದ್ದೀನಿ, ಮತ್ತು 2 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇದಕ್ಕೆ ಇಂಪಾರ್ಟೆಂಟು ಪೆಪ್ಪರ್ನ ನಾನು 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಜಾಸ್ತಿನೇ ಇರಬೇಕಲ್ವಾ ಪೆಪ್ಪರ್ ಡ್ರೈಗೆ, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಮತ್ತು ಟೇಸ್ಟ್ ಚೆನ್ನಾಗಿ ಬರಲಿ ಅಂತ 1 ಟೇಬಲ್ ಸ್ಪೂನು ಕೊತ್ತಂಬರಿನ ಹಾಕಿದ್ದೀನಿ. ನೋಡಿ, ಇದನ್ನು ಬಿಸಿ ಮಾಡ್ಕೋಬೇಕು. ಒಂದು ಪ್ಯಾನ್ಗೆ ಹಾಕಿ ಸ್ವಲ್ಪನೇ ಫ್ರೈ ಮಾಡ್ಕೊಳ್ತಾ ಬನ್ನಿ. ಸ್ವಲ್ಪನೇ ಸಾಕು, ತುಂಬ ಜಾಸ್ತಿ ಬಿಸಿ ಆಗಿಬಿಟ್ರೆ ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಬಿಸಿ ಆದ ನಂತರ ನಾನು ಅದನ್ನು ಒಂದು ಕಲ್ಲಲ್ಲಿ ಪುಡಿ ಮಾಡ್ಕೊಳ್ತೀನಿ. ಯಾಕಂದರೆ ಜಾರಲ್ಲಿ ಪುಡಿ ಮಾಡಿದ್ರೆ ತುಂಬ ನುಣ್ಣಗಾಗ್ಬಿಡುತ್ತೆ, ಜಾಸ್ತಿ ನೈಸ್ ಪುಡಿ ಆಗಿಬಿಟ್ರೆ ಟೇಸ್ಟೇ ಇರಲ್ಲ. ಅದಕ್ಕೋಸ್ಕರ ನಾನು ಈ ಥರ ಬಾಯಿಗೆ ತೆಗಿಬೇಕು ನಮಗೆ ಪೆಪ್ಪರು ಮಾಡಿದ ನಂತರ. ಅದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಪೌಡ್ರನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಬರಬೇಕು. ಕಲ್ಲಲ್ಲೇ ಮಾಡಿ ತುಂಬ ಟೇಸ್ಟಾಗಿ ಬರುತ್ತೆ. ಇಷ್ಟೇ ಸಾಕು. ಇದನ್ನು ಪೌಡರ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಬಿಡಿ. ಮತ್ತು ಒಂದು ಪ್ಯಾನ್ ತಗೊಂಡು ಅದಕ್ಕೆ 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಇರಬೇಕು ಆಯಿಲು. ಅದಕ್ಕೆ 5 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ಮೇಲೆ ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿನ ಜೊತೆಗೆ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಬ್ರೌನ್ ಕಲರ್, ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಜಾಸ್ತಿನೇ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಒಂದು 5 ಎಲೆಯಿಂದ 6 ಎಲೆ ತಗೋಬೇಕು. ಕರಿಬೇವಿನ ಸೊಪ್ಪು ಜಾಸ್ತಿ ಇದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್ಗೆ ಕರಿಬೇವಿನ ಸೊಪ್ಪು ಕಾಂಬಿನೇಷನ್ ಸಖತ್ ಟೇಸ್ಟ್ ಕೊಡುತ್ತೆ, ಅದರಿಂದ ಜಾಸ್ತಿ ಹಾಕೊಂಡಿದ್ದೀನಿ. ನೋಡಿ, ಹೀಗೆ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಅರ್ಧ kg ಚಿಕನ್ನ ಸೇರಿಸ್ಕೊತೀನಿ. ಚಿಕನ್ ಹಾಕಿದ್ಮೇಲೆ ಅದು ಒಗ್ಗರಣೆಲೆ ಈರುಳ್ಳಿ ಜೊತೆಲೆ ಚೆನ್ನಾಗಿ ಬೇಯಬೇಕು. ಆಗ ಸಾಫ್ಟ್ ಆಗುತ್ತೆ ಚಿಕನ್ನು. ನಮಗೆ ಚಳಿಗಾಲದಲ್ಲಿ ನಮಗೆ ಏನಾದರೂ ತಿನ್ನಬೇಕು ಅಂತ ಅನ್ಕೋತೀವಿ, ಬಟ್ ನಾನ್ ವೆಜ್ಜಲ್ಲಿ ಸಖತ್ ಟೇಸ್ಟಿಯಾಗಿರುತ್ತೆ ಪೆಪ್ಪರ್ ಡ್ರೈ ಮಾತ್ರ. ಈ ನನ್ನ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗ್ಬೋದು ಅನ್ಕೋತೀನಿ. ನಾನು ಇದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಮಸಾಲೆ ಐಟಮ್ಸ್ ಅಂತೂ ಏನೂ ಹಾಕಿಲ್ಲ. ಇದಕ್ಕೆ ನಾನು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದು, ಮತ್ತು 20 ನಿಮಿಷದಲ್ಲೇ ಮುಗಿಸ್ಬೋದು. ಇವಾಗ ನೋಡಿ, ಅರಿಶಿನ ಹಾಕಿರೋದು ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಹಾಕಿದ ನಂತರ ಇದಕ್ಕೆ ಚಿಕ್ಕ ಲೋಟದಲ್ಲಿ ಸ್ವಲ್ಪ ನೀರು ಹಾಕೋತಿದ್ದೀನಿ. ಯಾಕಂದರೆ ಅದು ಪೆಪ್ಪರ್ ಡ್ರೈ ಮಾಡಬೇಕು ಅಂತಂದರೆ ನೀರನ್ನು ಯೂಸ್ ಮಾಡದೆ ಮಾಡ್ತಾರೆ ಹಬೆಲೆ, ಬಟ್ ನಮಗೆ ಚೆನ್ನಾಗಿ ಬೇಯಬೇಕಲ್ವ, ಅದನ್ನು ತಿನ್ನೋಕ್ಕೂ ಸಾಫ್ಟಾಗಿ ಸಿಗಬೇಕು. ಈ ಥರ ನೀರು ಹಾಕ್ತೇನೆ. ಅದನ್ನು ಬೇಯಿಸ್ಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಬರೋ ಚಾನ್ಸಸ್ ಇರುತ್ತೆ, ಬಟ್ ನಾನು ನೀರು ಹಾಕೊಂಡೆ ಬೇಯಿಸ್ಕೊತಿದ್ದೀನಿ ಹಬೆಲಿ. ಕಡಿಮೆನೇ ನೀರು ಹಾಕೊಳ್ಳಿ, ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಅದು ಡ್ರೈ ಆಗೋಲ್ಲ, ಆಮೇಲೆ ಗ್ರೇವಿ ಆಗಿಬಿಡುತ್ತೆ. ನೋಡಿ, ಮುಚ್ಚಿ ಅದನ್ನು ಒಂದು 10-15 ನಿಮಿಷ ತನಕ ಹೀಗೆ ಫ್ರೈ ಮಾಡ್ಕೊಳ್ತಾ ಮುಚ್ಚಿ ನೋಡ್ಕೊಳ್ತಾ ಇರಬೇಕು ಮಧ್ಯೆ ಮಧ್ಯೆ. ಅದನ್ನು ನೀರು ಕಡಿಮೆ ಹಾಕಿದೀವಲ್ಲ, ಸ್ವಲ್ಪ ಕುದೀತಾ ನೀರು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಕೆಳಗೆ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಪದೇ ನೋಡ್ಕೊತಾ ಇರಿ ಅದನ್ನು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಪೆಪ್ಪರ್ ಪೌಡ್ರನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೇನೆ, ಟೇಸ್ಟ್ ಕೂಡ ಹಾಗೇನೆ ಇರುತ್ತೆ. ಹೀಗೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಹೀಗೆ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ 5 ನಿಮಿಷ ಸಾಕು, 5 ನಿಮಿಷ ತನಕ ಬೇಯಿಸಿ. ಯಾಕಂದರೆ ಅದು ಚಿಕನ್ಗೆ ಹೊಂದ್ಕೋಬೇಕಲ್ಲ, ನಾವು ಇವಾಗ ತಾನೇ ಹಾಕಿರೋದು ಪೆಪ್ಪರ್ ಮಸಾಲನ. ನೋಡಿ, ನೀರೆಲ್ಲ ಕಡಿಮೆ ಆಗಿ ಡ್ರೈ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಹಾಗೇನೆ ಡ್ರೈ ಮಾಡ್ಕೊಳ್ತಾ ಇರಿ. ಪೆಪ್ಪರ್ ಡ್ರೈ
ಇಷ್ಟೇನೆ, ತುಂಬಾನೇ ಈಸಿ. ನೀವು ಒಂದ್ಸರಿ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ಪೆಪ್ಪರ್ ಡ್ರೈ ರೆಸಿಪಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.